ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ತುಂಬ ದಿನ ಆದಮೇಲೆ ವಿಡಿಯೋ ಅಪ್ಲೋಡ್ ಮಾಡ್ತಾಯಿದ್ದೀನಿ. ದಯವಿಟ್ಟು ಸಪೋರ್ಟ್ ಮಾಡಿ. ತುಂಬ ದಿನ ಆದಮೇಲೆ ಮಾಡಿದ್ದಾಳೆ ಅಂತ ಮರ್ತೋಗ್ಬಿಟ್ಟಿದ್ದೀರಾ ಹೆಂಗೆ ಅಂತ ಗೊತ್ತಿಲ್ಲ. ಇವಾಗ ನಾನು ಇಲ್ಲಿ ವಿಡಿಯೋ ಪೋಸ್ಟ್ ಮಾಡ್ತಾ ಇರೋ ತಮ್ಮನೇಲಿ ಹಾಕಿರೋ ಥರ ನಾನು ಧರ್ಮಸ್ಥಳ ಟ್ರಿಪ್ ಹೋಗ್ತಾಯಿದ್ದೀವಿ. ಹಂಗಾಗಿ ನಾನಿಲ್ಲಿ ಅಲ್ಲಿಗೆ ಹೋಗಬೇಕಾದ್ರೆ ಏನೇನು ಮಾಡ್ಕೋತೀನಿ, ಯಾವ ಥರ ಪ್ಯಾಕ್ ಮಾಡ್ಕೋತೀನಿ ಅಂತ ತೋರಿಸ್ತಾ ಇದ್ದೀನಿ. ಇದು ಫಸ್ಟ್ ಪಾರ್ಟ್ ಆಗಿರುತ್ತೆ. ಸೆಕೆಂಡ್ ಪಾರ್ಟ್ ಅಲ್ಲಿಗೆ ಹೋದ್ಮೇಲೆ ಯಾವ ಥರ ಇತ್ತು, ಯಾವ್ದಾದ್ರು ದರ್ಶನ ಆಯಿತು ಅಂತ ಅದನ್ನು ಇನ್ನೊಂದು ವಿಡಿಯೋಲಿ ನಾನು ನಿಮಗೆ ಹಾಕ್ತೀನಿ. ಈಗ ಇಲ್ಲೇನು ಮಾಡ್ತಾಯಿದ್ದೀನಿ ಅಂದರೆ, ಅಲ್ಲಿ ಹೆಂಗಿದ್ರು ತುಂಬ ಬಿಸಿಲಿರುತ್ತೆ ಅಲ್ವ, ನನಗೆ ಸ್ವಲ್ಪ ಡ್ರೈ ಸ್ಕಿನ್ ಇದೆ. ಹಂಗಾಗಿ ಸ್ವಲ್ಪ ನನ್ನ ಸ್ಕಿನ್ನ ಸೆಟ್ ಮಾಡ್ಕೊತಾ ಇದ್ದೀನಿ. ಅಲ್ಲಿಗೆ ಹೋದರೆ ತುಂಬ ಡ್ರೈ ಆಗಿಬಿಡುತ್ತೆ ಅಂತೇಳಿ ನಾನಿಲ್ಲಿ ಮುಖನ ಸ್ವಲ್ಪ ಮಸಾಜ್ ಮಾಡ್ಕೊತಾ ಇದ್ದೀನಿ. ಅದಕ್ಕೆ ನಾನು ಏನು ಮಾಡ್ತೀನಿ ಅಂದರೆ, ಸ್ವಲ್ಪ ಕೊಬ್ಬರಿ ಎಣ್ಣೆ ಮತ್ತು ಆಲೋವೆರಾ ಜೆಲ್ ಈ ಥರ ಮಿಕ್ಸ್ ಮಾಡಿಕೊಂಡು, ನೋಡಿ ಅಲ್ಲಿ ಮಿಕ್ಸ್ ಮಾಡಿ ತೋರಿಸ್ತಾ ಇದ್ದೀನಿ. ಆ ಥರ ಮಿಕ್ಸ್ ಮಾಡ್ಕೊಂಡು ನೀಟಾಗಿ ಅದು ಒಂಥರ ಕ್ರೀಮಿ ಥರ ಬರುತ್ತೆ, ಕ್ರೀಮ್ ಥರ. ಅದನ್ನು ಮುಖಕ್ಕೆ ನೀಟಾಗಿ ಎಲ್ಲ ಅಪ್ಲೈ ಮಾಡ್ಕೋಬೇಕಾಗುತ್ತೆ. ಮುಖಕ್ಕೆ ಅಪ್ಲೈ ಮಾಡ್ಕೊಂಡು ನೀಟಾಗಿ ಮಸಾಜ್ ಮಾಡ್ಕೊತೀನಿ. ನೋಡಿ ತೋರಿಸ್ತಾ ಇದ್ದೀನಿ. ಆ ಥರ ಕ್ರೀಮ್ ಥರ ಬರುತ್ತೆ. ಯಾರಿಗಾದರೂ ಆಯಿಲ್ ಸ್ಕಿನ್ನು ಡ್ರೈ ಸ್ಕಿನ್ ಇದ್ದರೆ ಈ ಥರ ಮಾಡ್ಕೊಳ್ಳಿ, ತುಂಬ ಯೂಸ್ ಇದೆ. ಮತ್ತು ಏನಾದರೂ ಫಂಕ್ಷನ್ ಇದ್ದರೆ ಮನೇಲೇ ಏನಾದರೂ ಪ್ರಿಪೇರ್ ಮಾಡ್ಕೋತೀವಿ, ನಾವೇನೋ ಯಾವ ಬ್ಯೂಟಿ ಪಾರ್ಲರು ಬೇಕಾಗಿಲ್ಲ ನಮಗೆ ಅಂದರೆ ಈ ಥರ ಎಲ್ಲ ಮಾಡ್ಕೋಬೋದು. ಇದನ್ನು ನೀವು ಬೇಕಾದರೆ 2 ದಿನಕ್ಕೆ ಒಂದ್ಸಲ ಏನಾದರೂ ಮಾಡ್ಕೋಬೋದು. ಡೈಲಿ ನೈಟ್ ರುಟೀನ್ ಥರನಾದರೂ ಮಾಡ್ಕೋಬೋದು. ತುಂಬ ಯೂಸ್ ಇದೆ. ನಾನು ಯಾವಾಗಲೂ ಮಾಡ್ಕೊತಾ ಇರ್ತೀನಿ. ಇದನ್ನು ಕೆಲವ್ರಿಗೆ ಸೆಟ್ ಆಗುತ್ತೆ, ಕೆಲವ್ರಿಗೆ ಸೆಟ್ ಆಗೋಲ್ಲ. ನಿಮಗೆ ಟ್ರೈ ಮಾಡಿ ನೋಡಿ, ಯಾರಿಗೆ ಸೆಟ್ ಆಗುತ್ತೆ ಅದನ್ನು ಕಂಟಿನ್ಯೂ ಮಾಡ್ಕೊಳ್ಳಿ ಬೇಕಾದರೆ. ನೋಡಿ ಈ ಥರ ಲಿಪ್ಸ್ಗೆಲ್ಲ ಎಲ್ಲದಕ್ಕೂ ಪೂರ್ತಿ ಲಿಪ್ಸು, ಕಣ್ಣು ಎಲ್ಲದಕ್ಕೂ ಹಾಕಿ ಈ ಥರ ನೀಟಾಗಿ ಮಸಾಜ್ ಮಾಡ್ಕೊತೀನಿ. ಸ್ಕಿನ್ನು ಆವಾಗ ಟೈಟ್ ಆಗುತ್ತೆ. ಸ್ವಲ್ಪ ಫ್ರೀ ಇದ್ದರೆ ಮತ್ತು ಒಡೆದಿರೋ ಥರ ಇದ್ದರೆ ಎಲ್ಲ ನೈಸ್ ಬರುತ್ತೆ ಮತ್ತು ಸ್ಮೂತ್ ಆಗುತ್ತೆ ಸ್ಕಿನ್ನು. ನಾವೇನಾದರೂ ಮೇಕಪ್ ಮಾಡಿಕೊಂಡ್ರೆ ನೀಟಾಗಿ ಸೆಟ್ ಆಗುತ್ತೆ. ಹಂಗಾಗಿ ನಾನು ಇದನ್ನು ಯಾವಾಗಲೂ ಈ ಮೆಥಡ್ನ ಯೂಸ್ ಮಾಡೇ ಮಾಡ್ತೀನಿ. ಮತ್ತು ಇದನ್ನು ಕಂಪಲ್ಸರಿ ಮಾಡ್ತೀನಿ ನಾನು. ಇದಲ್ಲದೇ ಬರೀ ಕೊಬ್ಬರಿ ಎಣ್ಣೆನೂ ತುಂಬ ಯೂಸ್ ಇದೆ. ಕೊಬ್ಬರಿ ಎಣ್ಣೆ ಹಚ್ಚಿದ್ರೂ ಅಷ್ಟೇ. ನಾನು ಇದಕ್ಕೆ ಆಲೋವೆರಾ ಜೆಲ್ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಒಂದೊಂದು ಟೈಮಲ್ಲಿ ವಿಟಮಿನ್ ಇ ಕ್ಯಾಪ್ಸೂಲ್ ಅದನ್ನು ಹಾಕ್ಕೊಂಡು ಯೂಸ್ ಮಾಡ್ತೀನಿ. ಬಟ್ ಇವಾಗ ಸಾಕು ಅಂತೇಳಿ ಕೊಬ್ಬರಿ ಎಣ್ಣೆ ಮತ್ತು ಆಲೋವೆರಾ ಜೆಲ್ ಎಲ್ಲರ ಮನೆಯಲ್ಲೂ ಇದ್ದೇ ಇರುತ್ತೆ. ಆಲೋವೆರಾ ಅದಿಲ್ಲ ಅಂದ್ರೆ ನ್ಯಾಚುರಲ್ ಸಿಗುತ್ತಲ್ಲ ಆಲೋವೆರಾ ಗಿಡದಲ್ಲಿ, ಅದನ್ನು ಬೇಕಾದ್ರೆ ಹಾಕ್ಕೊಂಡು ನೀವು ಯೂಸ್ ಮಾಡ್ಬೋದು, ಏನಿಲ್ಲ ಪ್ರಾಬ್ಲಮ್ಮು. ಇದನ್ನು ಹಾಕ್ಕೊಂಡು ಒಂದು 15 ಮಿನಿಟ್ಸ್ ಬಿಟ್ಟು ನೀಟಾಗಿ ನೋಡಿ ಈ ಥರ ಕಣ್ಣು ಹತ್ರ ಎಲ್ಲ ನನಗೆ ಯಾವ್ಯಾವ ಥರ ಮಸಾಜ್ ಮಾಡ್ತಾಯಿದ್ದೀನಿ ಆ ಥರ ನೀವು ಮಸಾಜ್ ಮಾಡ್ಕೊಳ್ಳಿ. ತುಂಬ ಸ್ಮೂತಾಗಿ ತುಂಬ ಚೆನ್ನಾಗಿರುತ್ತೆ. ಸ್ಕಿನ್ನು ಗ್ಲೋ ಬರುತ್ತೆ. ಮೇಕಪ್ ಏನಾದರೂ ಮಾಡಿಕೊಂಡ್ರೆ ಮತ್ತು ಏನಾದರೂ ರೆಡಿ ಆದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಫೇಸು. ಮತ್ತು ಕಣ್ಣು ಹತ್ರ ಎಲ್ಲ ಸುಕ್ಕಾಗುತ್ತೆ. ಆ ಸುಕ್ಕೆಲ್ಲ ನೀಟಾಗಿ ಈ ಥರ ಇದನ್ನು ಸೆಟ್ ಮಾಡಿಕೊಂಡ್ರೆ, ಸ್ಕಿನ್ ಎಳೆದು ಈ ಥರ ಸೆಟ್ ಮಾಡಿಕೊಂಡ್ರೆ ನೀಟಾಗುತ್ತೆ. ಈ ಥರ ಪ್ರತಿ ಸಲವೂ ಅಷ್ಟೇ. ನೀವು ಏನಾದರೂ ಮುಖ ತೊಳ್ಕೊಂಡು ರೆಡಿ ಆಗ್ತಾಯಿದ್ದೀರಾ, ಯಾವುದೋ ಕ್ರೀಮ್ ಹಚ್ಕೊತಾ ಇದ್ದೀರಾ ಅಂತ ಇದಕ್ಕೇ ಮಾಡಬೇಕು ಅಂತೇನಿಲ್ಲ. ಬೇರೆ ಕ್ರೀಮ್ ಹಚ್ಬೇಕಾದ್ರೂ ಅಷ್ಟೇ. ಮುಖನ ಯಾವಾಗಲೂ ಸ್ಮೂತಾಗಿ ಹ್ಯಾಂಡ್ಲ್ ಮಾಡಬೇಕು. ಜೋರಾಗಿ ಉಜ್ಜೋದು, ಜೋರಾಗಿ ಕ್ರೀಮ್ ಹಾಕಿ ಮೆತ್ತೋದು ಆ ಥರ ಎಲ್ಲ ಮಾಡಬಾರ್ದು. ಯಾವುದೇ ಕ್ರೀಮ್ ಹಾಕಿದ್ರೂ ಅಷ್ಟೇ ನೀಟಾಗಿ ಸ್ಮೂತಾಗಿ ಅದನ್ನು ಹಚ್ಚಬೇಕು ಮುಖಕ್ಕೆ. ಆವಾಗ ನೀಟಾಗಿ ಕಾಣಿಸುತ್ತೆ. ನೋಡಿ ಈ ಥರ ಎಲ್ಲ ನಾನು ಯಾವ ಥರ ಆಯಿಲ್ ಹಚ್ತಾ ಇದ್ದೀನಿ ಅದೇ ಥರ ನೀವು ಹಚ್ಚಿದ್ರೆ ಮುಖನೂ ನೀಟಾಗಿರುತ್ತೆ. ಏನು ಮುಖದಲ್ಲಿ ಜಾಸ್ತಿ ಬೇಗ ಸುಕ್ಕಾಗಲ್ಲ ಮತ್ತು ಚೆನ್ನಾಗಿ ಕಾಣಿಸುತ್ತೆ. ಫೇಸು ಗ್ಲೋ ಕಾಣಿಸುತ್ತೆ. ನೋಡಿ ಇಷ್ಟೇ. ಯಾವತ್ತೂ ನಾನು ಬ್ಯೂಟಿ ಪಾರ್ಲರಲ್ಲಿ ಹೋಗಿ ಏನು ಫೇಶಿಯಲ್ಲು ಅದು ಇದು ಏನೂ ಮಾಡಿಸಿಲ್ಲ ಇದುವರೆಗೂ. ಕೆಲವ್ರು ನಂಬ್ತಾರೆ, ಕೆಲವ್ರು ನಂಬಲ್ಲ. ನಿಜವಾಗ್ಲೂ ನಾನು ಏನೂ ಮಾಡಿಸಿಲ್ಲ. ನೋಡಿ ಇಷ್ಟೇ. ನಮ್ಮ ಮನೆ ಮದ್ದೇ ಜಾಸ್ತಿ ಯೂಸ್ ಮಾಡೋದು. ಮನೆ ಮದ್ದೇ ಜಾಸ್ತಿ ಬೇಗ ಅದು ಲಾಂಗ್ ಟೈಮ್ ಇರುತ್ತೆ. ನಾವೇನಾದರೂ ಮಾಡಿಕೊಂಡ್ರೆ ಲಾಂಗ್ ಟೈಮ್ ಇರುತ್ತೆ. ಬ್ಯೂಟಿ ಪಾರ್ಲರಲ್ಲೆಲ್ಲ ಬೇಗ ಹೋಗ್ಬಿಡುತ್ತೆ. ಸುಮ್ಮನೆ ದುಡ್ಡು ಕೊಟ್ಟು ಹೋಗಿ ನಾವಲ್ಲಿ ಖರ್ಚು ಮಾಡ್ಕೊಂಡು ಬರ್ತೀವಿ. ಅದ್ರ ಬದಲು ಮನೇಲೇ ಏನಾದರೂ ತಿಳ್ಕೊಂಡು ನಮ್ಗೆ ಯಾವ್ದು ಸೆಟ್ ಆಗುತ್ತೆ, ಯಾವ ಥರ ನಾವು ಮಾಡಿಕೊಂಡ್ರೆ ಸೆಟ್ ಆಗುತ್ತೆ ಅನ್ನೋದ್ರ ಬಗ್ಗೆ ಕ್ರೀಮ್ ಏನಾದರೂ ಮಾಡಿಕೊಂಡು ನಾವು ಮನೆಯಲ್ಲೇ ಯೂಸ್ ಮಾಡ್ಕೋಬೋದು. ನೋಡಿ ಇವಾಗ ಮುಖನೂ ಈ ಥರ ಶೈನ್ ಇದೆಯಲ್ಲ, ಸೇಮ್ ಇದೇ ಥರ ನಾವು ಮುಖ ತೊಳ್ಕೊಂಡು ಆದಮೇಲೂ ಮುಖ ಶೈನ್ ಬರುತ್ತೆ. ತುಂಬ ಚೆನ್ನಾಗಿರುತ್ತೆ, ಚೆನ್ನಾಗೂ ಕಾಣಿಸ್ತೀರ. ಇದನ್ನು ಯಾರಿಗಾರು ಇಷ್ಟ ಆಯಿತು ಅಂದರೆ ನೀಟಾಗಿ ಮಾಡ್ಕೊಳ್ಳಿ. ಬೇಕಾದ್ರೆ ಇದಕ್ಕೆ ಯಾವ ಥರ ಮಾಡ್ಬೋದು ಅಂತ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಕಂಪ್ಲೀಟಾಗಿ ತೋರಿಸ್ತೀನಿ. ಬನ್ನಿ. ಇದಾದಮೇಲೆ ನಾನಿಲ್ಲಿ ಪ್ಯಾಕ್ ಮಾಡ್ತಾಯಿದ್ದೀನಿ. ಬಟ್ಟೆಗಳೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ದೇವಸ್ಥಾನಕ್ಕೆ ಹೋಗೋಕ್ಕೆ ಯಾವ ಥರ ಹಾಕ್ಕೋಬೇಕು, ಏನೇನು ಹಾಕ್ಕೋಬೇಕು ಅನ್ನೋದು. ಇಲ್ಲಿ ಶರ್ಟ್ ಎಲ್ಲ ಮಡಚಿ ಇಟ್ಕೊತಾ ಇದ್ದೀನಿ. ಎಲ್ಲ ಫಸ್ಟು ಏನೇನು ಬೇಕು ಅನ್ನೋದನ್ನು ಎತ್ತಿಟ್ಕೊಂಡ್ಬಿಡ್ತೀನಿ. ಆಮೇಲೆ ಹುಡ್ಕೊಂಡು ಫಸ್ಟೇ ಬ್ಯಾಗ್ ತೊಗೊಂಡು ಇಟ್ಕೊಂಡು ಆಮೇಲೆ ಹುಡುಕಿ ಅದೆಲ್ಲ ಕಸ ಮಾಡ್ಕೊಳ್ಳೋದಕ್ಕಿಂತ ನೀಟಾಗಿ ಫಸ್ಟು ನಾವು ಅಲ್ಲಿ ಯಾವ ಥರ ಬಟ್ಟೆ ಹಾಕ್ಕೋತೀವಿ, ಯಾವ ಬಟ್ಟೆ ಹಾಕ್ಕೋಬೇಕು ಅಂತ ಡಿಸೈಡ್ ಮಾಡಿಕೊಂಡು ಎಲ್ಲ ಫಸ್ಟ್ ಒಂದು ಸೆಟ್ ಮಾಡಿ ಇಟ್ಕೊಬಿಡ್ಬೇಕು. ಆವಾಗ ನಿಮಗೂ ಈಸಿ ಆಗುತ್ತೆ. ನಾನಿದು ನನ್ನ ಹಸ್ಬೆಂಡ್ ಶರ್ಟು ಎಲ್ಲ ನೀಟಾಗಿ ಸೆಟ್ ಮಾಡಿ ಇಟ್ಬಿಡ್ತಾ ಇದ್ದೀನಿ. ಸೆಟ್ ಮಾಡಿ ಎಲ್ಲ ಒಂದು ಸೈಡಲ್ಲಿ ಇಟ್ಟಿಟ್ಬಿಟ್ರೆ
ನಾವು ಬ್ಯಾಗ್ ಒಳಗಡೆ ಅದನ್ನ ಹಂಗಂಗೆ ಇಟ್ಕೋಬೋದು. ನೋಡಿ ಇಲ್ಲಿ ಎಲ್ಲ ಸೆಟ್ ಮಾಡಿ ಇಟ್ಟಿದ್ದೀನಿ. ಆಯಿತು, ಬನ್ನಿ ಇವಾಗ ಪ್ಯಾಕ್ ನೋಡಿ. ಇವಾಗ ಫಸ್ಟು ಬ್ಯಾಗ್ ನನಗೆ ಏನೇನು ಬೇಕು, ಯಾವ ಥರ ಪ್ಯಾಕ್ ಮಾಡ್ತೀನಿ ಅಂತ ಬ್ಯಾಗ್ ತೊಗೊಂಡಿದ್ದೀನಿ. ಒಂದು ಬಟ್ಟೆಗೆ ಅಂತ ಒಂದು ಬ್ಯಾಗ್ ತೊಗೊಂಡು ಇಟ್ಕೊಂಡಿದ್ದೀನಿ. ಮತ್ತು ಒಂದು ಅಲ್ಲಿ ಎಲ್ಲಾದರೂ ದೇವಸ್ಥಾನದಲ್ಲಿ ಯಾವಾಗಲೂ ವ್ಯಾನಿಟಿ ಬ್ಯಾಗ್ ಹಾಕ್ಕೊಳಕ್ಕಾಗಲ್ಲ, ಹಂಗಾಗಿ ಸೈಡ್ ಬ್ಯಾಗೇ ಸೇಫು ಅಂತ ನಾನು ಹೇಳ್ಬಿಟ್ಟು ಸೈಡ್ ಬ್ಯಾಗ್ ತೊಗೊಂಡೆ. ಇದಾದಮೇಲೆ ನಾನು ಪೇಸ್ಟು, ಬ್ರಷ್ಷು ಮತ್ತು ನನ್ನ ಮೇಕಪ್ ಐಟಮ್ಸು ಅದಕ್ಕೆ ಒಂದು ಎಕ್ಸ್ಟ್ರಾ ಬ್ಯಾಗ್ ಬೇಕಾಗುತ್ತೆ. ಯಾಕೆಂದರೆ ಎಲ್ಲನೂ ಬಟ್ಟೆ ಬ್ಯಾಗ್ ಒಳಗಡೆ ತುರ್ಕೋಕ್ಕಾಗಲ್ಲ. ಯಾಕೆಂದರೆ ಒಂದ್ಸಲ ಬಟ್ಟೆ ತೊಗೋಬೇಕಾದ್ರೆ ಇದೆಲ್ಲೋ ಮಿಸ್ ಆಗುತ್ತೆ, ಅದೆಲ್ಲೋ ಮಿಸ್ ಆಗುತ್ತೆ. ಹಂಗಾಗಿ ಸಪ್ರೇಟು 3 ಬ್ಯಾಗ್ ತೊಗೊಂಡಿದ್ದೀನಿ. ಬನ್ನಿ ಯಾವ ಥರ ಎತ್ತಿಡ್ತೀನಿ ಅಂತ ತೋರಿಸ್ತೀನಿ ನಿಮ್ಗೆ ಇವಾಗ. ದೇವಸ್ಥಾನಗಳಿಗೆ ಔಟ್ಸೈಡು ಊರಿಗೆ ಎಲ್ಲಾದರೂ ಹೋದರೆ ಈ ಥರ ಮಾಡಿಕೊಂಡ್ರೆ ಈಸಿ ಆಗುತ್ತೆ. ನಿಮ್ಗೇನಾದರೂ ಇದು ಓಕೆ, ಇಷ್ಟ ಆಯಿತು ಅಂದರೆ ನೀವು ಈ ಥರ ಮಾಡ್ಕೊಳ್ಳಿ. ಇಲ್ಲಿ ಇವಾಗ ಫಸ್ಟು ನಾನು ಬಟ್ಟೆಗಳ್ನೆಲ್ಲ ಎತ್ತಿಟ್ಕೊತಾ ಇದ್ದೀನಿ. ಫಸ್ಟು ಕೆಳಗಡೆ ನಾನು ಅಲ್ಲಿ ಯಾವಾಗ ನಾನು ಸ್ನಾನ ಮಾಡ್ಕೊಂಡು ಹಾಕ್ಕೊಳ್ಳೋಕ್ಕೆ ದೇವ್ರ ದರ್ಶನಕ್ಕೆ ಹೋಗಬೇಕಾದ್ರೆ ಯಾವ ಬಟ್ಟೆ ಬೇಕೋ ಅದನ್ನು ಮೇಲ್ಗಡೆ ಎತ್ತಿ ಇಟ್ಕೊಂಡಿದ್ದೀನಿ. ನೆಕ್ಸ್ಟು ಆ ಕಡೆಯಿಂದ ಯಾವ ಬಟ್ಟೆ ಹಾಕೋಬೇಕು ಅಂದರೆ ಆ ಕಡೆಯಿಂದ ಬರಬೇಕಾದ್ರೆ ಯಾವ ಬಟ್ಟೆ ಬೇಕಾಗುತ್ತೆ ಅದನ್ನು ನಾನೇನು ಮಾಡಿದ್ದೀನಿ, ಕೆಳಗಡೆ ಇಟ್ಟಿದ್ದೀನಿ. ಮೇಲ್ಗಡೆ ಎಲ್ಲ ಫಸ್ಟು ಟವಲ್ಗಳು ಮತ್ತು ಅಲ್ಲಿ ಹಾಕ್ಕೊಳ್ಳೋ ಬಟ್ಟೆ ಅದನ್ನು ಮೇಲಿಟ್ಕೊತೀನಿ. ಕೆಳಗಡೆ ಆ ಕಡೆಯಿಂದ ಬರಬೇಕಾದ್ರೆ ಹಾಕ್ಕೊಳ್ಳೋ ಬಟ್ಟೆಗಳು, ಸೀರೆ ಮತ್ತು ನಮ್ಮ ಯಜಮಾನ್ರದ್ದು ಪಂಚೆ, ಶಲ್ಯ. ಯಾಕೆಂದರೆ ನಾನು ಧರ್ಮಸ್ಥಳಕ್ಕೆ ಹೋಗ್ತಾ ಇರೋದ್ರಿಂದ ಅಲ್ಲಿ ಪಂಚೆ ಬೇಕೇ ಬೇಕು. ಹಂಗಾಗಿ ಪಂಚೆ, ಶಲ್ಯ ಇದನ್ನು ಮೇಲ್ಗಡೆ ಎತ್ತಿಟ್ಕೊಂಡೆ. ಅವ್ರದ್ದು ಇನ್ನರ್ವೇರ್ ಎಲ್ಲನೂ ಮೇಲೆ ಇಟ್ಟಿದ್ದೀನಿ. ನನ್ನದು ಅಷ್ಟೇ ಎಲ್ಲ ಮೇಲೆ ಇಟ್ಕೊಂಡು ಲಾಸ್ಟಲ್ಲಿ ಟವಲ್ಗಳ್ನ ಇಡ್ತೀನಿ. ಫಸ್ಟಿಗೆ ಸಿಗಬೇಕು ಟವಲು, ಹಾಗಾಗಿ ಟವಲ್ಗಳ್ನ ಮೇಲ್ಗಡೆ ಇಡ್ತೀನಿ. ಬೇಗ ಸಿಗುತ್ತೆ, ಈಸಿನೂ ಆಗುತ್ತೆ. ಮತ್ತು ಎಲ್ಲಿಗಾದರೂ ಹೋದರೆ ಮರಿದಂಗೆ ಒಂದು 2-3 ಕವರ್ಗಳ್ನ ಇಟ್ಕೊಂಡೋಗಿ. ಯಾಕಂದರೆ ಈಗ ದೇವಸ್ಥಾನಕ್ಕೆ ಹೋಗ್ತಾ ಇರೋದ್ರಿಂದ ಅಲ್ಲಿ ಪ್ರಸಾದ ತೊಗೊಳ್ತೀವಿ. ಆಗ ಬ್ಯಾಗ್ ಒಳಗಡೆ ಇಟ್ಕೊಳ್ಳೋಕ್ಕಾಗಲ್ಲ. ಅಲ್ಲಿ ಮೈಲಿಗೆ ಬಟ್ಟೆ ಬಿಚ್ಚಾಕಿರೋದೆಲ್ಲ ಬ್ಯಾಗ್ ಒಳಗಡೆನೇ ಹಾಕೋತೀವಿ. ಹಂಗಾಗಿ ಅಲ್ಲಿ ಇಟ್ಕೊಳ್ಳೋಕ್ಕಾಗಲ್ಲ. ಮತ್ತು ಅಲ್ಲಿ ಕವರ್ಗಳು ಸಿಗೋಲ್ಲ. ಹಂಗಾಗಿ 2-3 ಕವರ್ಗಳನ್ನ ತೊಗೊಂಡೋಗಿ ಒಳ್ಳೆಯದು. ಮತ್ತು ಇಲ್ಲಿ ನಾನೊಂದು ಪೌಚಿಗೆ ಒಂದು ಬಾಕ್ಸಲ್ಲಿ ಫಸ್ಟು ನಾನು ಅಲ್ಲಿ ಹಾಕ್ಕೊಳ್ಳೋಕ್ಕೆ ಕ್ಲಿಪ್ಸ್ಗಳು, ಏರ್ ಪಿನ್ಗಳು ಮತ್ತು ಯಾವುದಾದ್ರೂ ವಾಲೆ ಏನು ಬೇಕು ಅದನ್ನು ಒಂದು ಪುಟ್ಟ ಬಾಕ್ಸ್ ಒಳಗಡೆ ಫಸ್ಟ್ ಇಟ್ಕೊಂಡಿದ್ದೀನಿ. ಅದಾದಮೇಲೆ ಸರ ಬೇಕಾಗುತ್ತೆ, ಅದೆಲ್ಲ ಒಂದು ಸೈಡಲ್ಲಿ ಇಟ್ಕೊಂಡಿದ್ದೀನಿ. ಮತ್ತು ಕುಂಕುಮ ಏನಾದರೂ ಬೇಕು ಅಂದರೆ ಅಲ್ಲೇನೂ ಸಿಗೋಲ್ಲ, ಅದೆಲ್ಲ ಒಂದು ಪುಟ್ಟ ಡಬ್ಬಿಗೆ ಹಾಕಿ ಎಲ್ಲನೂ ಒಂದೇ ಬ್ಯಾಗ್ ಒಳಗಡೆ ಹಾಕ್ತೀನಿ. ಪೇಸ್ಟು, ಬ್ರಷ್ ಮತ್ತು ನನ್ನ ಮೇಕಪ್ ಏನೇನಿದೆ ಅದೆಲ್ಲ ಒಂದು ಬ್ಯಾಗ್ ಒಳಗಡೆ ಹಾಕಿ ಸೈಡಿಗಿಟ್ಟೆ. ಅದೊಂದು ಬ್ಯಾಗ್ ಆಯಿತು. ಅದಾದಮೇಲೆ ಎಷ್ಟು ನೀರಿದ್ರೂ ಸಾಕಾಗಲ್ಲ, ಹಂಗಾಗಿ ಸ್ವಲ್ಪ 2 ವಾಟ್ರ್ ಕ್ಯಾನ್ ನೀರು ಮತ್ತು ಮನೇಲಿ ಸ್ವಲ್ಪ ಮಜ್ಜಿಗೆ ಮಾಡಿಕೊಂಡೆ. ಹೋಯ್ತಾ ದಾರೀಲಿ ಕುಡಿಬೋದು. ತುಂಬ ಇದಾಗುತ್ತೆ, ಬಿಸಿಲಿರುತ್ತೆ ಅಲ್ವಾ, ಕಾರಲ್ಲಿ ಕೂತ್ಕೊಂಡು ಜರ್ನಿ ಮಾಡೋದ್ರಿಂದ ನನಗೇನೇನು ಬೇಕು ಎಲ್ಲ ಒಂದು ಥಿಂಗ್ಸ್ನ ಸಪ್ರೇಟಲ್ಲಿ ನೀರು ಮತ್ತು ಒಂದು ಬೆಡ್ಶೀಟ್ ಇರಲಿ ಯಾವುದಕ್ಕೂ ಅಂತೇಳಿ ಅದನ್ನು ತೊಗೊಂಡು ಒಂದು ಬ್ಯಾಗ್ ರೆಡಿ ಮಾಡಿಟ್ಕೊಂಡೆ. ಇಷ್ಟ ಆಗಿ ನಾನು ರೆಡಿಯಾಗಿ ಈ ಥರ ರೆಡಿಯಾದೆ ಈ ಕಡೆಯಿಂದ ಹೋಗಬೇಕಾದ್ರೆ. ಬನ್ನಿ ಕಾರಲ್ಲಿ ಹೋಗೋಣ. ನಾವು ಜರ್ನಿ ಸ್ಟಾರ್ಟ್ ಮಾಡಿದ್ದು ಕಾರಲ್ಲಿ. ನಾವು ಒಂದು ಓನ್ ಕಾರಲ್ಲೇ ನಾವು ಹೋಗ್ಬೇಕಾಗಿತ್ತು. ಯಾಕೆಂದರೆ ಬಸ್ಸು ಟ್ರೈನಲ್ಲೆಲ್ಲ ಹೋಗೋಕ್ಕಾಗ್ತಿರ್ಲಿಲ್ಲ. ಹಂಗಾಗಿ ಕಾರಲ್ಲೇ ನಾನು, ನನ್ನ ಫ್ರೆಂಡು, ಅವ್ರ ಹಸ್ಬೆಂಡು ಈ ಪ್ಲ್ಯಾನ್ನ ಮಾಡಿದ್ದು ಧರ್ಮಸ್ಥಳ ಟ್ರಿಪ್ಪು. ಕಾರಲ್ಲಿ ಅಂದೇ ಹೋಗ್ಬೇಕಾದ್ರೆ ನನ್ನ ಫ್ರೆಂಡು ಹೂವು ಮನೇಲಿತ್ತು ಅಂತೇಳಿ ತೊಗೊಂಡು ಬಂದಿದ್ಲು. ಅದನ್ನು ಕಟ್ಕೊಂಡು ಹಂಗೆ ಒಂದು ವೀಡಿಯೋ ಮಾಡಿಕೊಂಡೆ. ಅವಳು ಕೋಸಂಬರಿ ಮಾಡ್ಕೊಂಡು ಬಂದಿದ್ಲು, ತಂಪಿರುತ್ತೆ ಅಂತ. ಕಾರಲ್ಲಿ ಜರ್ನಿ ಲಾಂಗ್ ಇರುತ್ತಲ್ಲ, ಹಂಗಾಗಿ ಬಿಸಿಲು ಹೀಟಿರುತ್ತೆ ಅಂತ ಮಾಡ್ಕೊಂಡು ಬಂದಿದ್ಲು. ಸರಿ ಅಂತ ತಿಂದ್ಕೊಂಡು ನಾನು ಹೂವು ಎಲ್ಲ ಕಟ್ಕೊಂಡು ಎಂಜಾಯ್ ಮಾಡಿಕೊಂಡು ನಮ್ಮ ಜರ್ನಿನ ಸ್ಟಾರ್ಟ್ ಮಾಡ್ದೋ. ಈಗ ನಮ್ಮ ಜರ್ನಿ ಧರ್ಮಸ್ಥಳ ಕಡೆ. ಬನ್ನಿ, ಧರ್ಮಸ್ಥಳ ನೆಕ್ಸ್ಟ್ ಪಾರ್ಟು ಬರುತ್ತೆ, ಅಲ್ಲಿ ದರ್ಶನ ಹೇಗಾಯಿತು ಏನಿತ್ತು ಅಂತ ನಮ್ಮ